ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತಿನ ವಿಡಿಯೋನಲ್ಲಿ ಪ್ರಾಸೆಸ್ಡ್ ಫುಡ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಹಲವು ಬ್ರ್ಯಾಂಡ್ ಬೇಬಿ ಫುಡ್ ನಮಗೆ ಮೆಡಿಕಲ್ ಸ್ಟೋರ್ನಲ್ಲಿ ಸುಲಭವಾಗಿ ಒಂದು ರೇಷನ್ ಅಂಗಡಿನಲ್ಲಿ ಸಿಕ್ಬಿಡುತ್ತೆ. ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಬಟ್ ನಮ್ಮಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಬಿಸಿನೀರಲ್ಲಿ ಕಲಸಿ ಕೊಡ್ಬೋದಲ್ಲ ಅಂತ ಅಂದ್ಬಿಟ್ಟು ಸುಲಭವಾಗಿ ಎಲ್ಲ ಕಡೆನೂ ಸಿಗೋದ್ರಿಂದ ತೊಗೊಂಡು ಬರ್ತಿದ್ದೀವಿ. ಮತ್ತು ಪ್ರೆಸ್ಟೀಜ್ ವಿಷಯ ಆಗಿಬಿಡುತ್ತೆ. ಏನು ಈ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀವಿ, ಎಷ್ಟು ದೊಡ್ಡ ಹೆಸರು, ಎಷ್ಟು ಎಕ್ಸ್ಪೆನ್ಸಿವೋ ಅಷ್ಟೇ ನಮಗೆ ಸ್ಟ್ಯಾಂಡರ್ಡ್, ನಮಗೆ ಲೈಫ್ ಸ್ಟೈಲಿಗೆ ಒಕ್ಕೊಳ್ಳೋ ಹಾಗೆ ನಾವು ಬೇಬಿ ಫುಡ್ನ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಹಿಂದೆ ಮುಂದೆ ಒಮ್ಮೆ ಯೋಚನೆ ಮಾಡೋದಿಲ್ಲ. ನನ್ನ ತಮ್ಮನ ಕಾಲದಿಂದ ಆಲ್ಮೋಸ್ಟ್ 90ಸ್ನಲ್ಲಿ ಇದು ತುಂಬ ಶುರುವಾಯಿತು. 80s ಆ್ಯಂಡ್ 90ಸ್ನಲ್ಲಿ ತುಂಬ ಹೆಚ್ಚಿಗೆ ನಮ್ಮವ್ರು ಏನು ಮಾಡಿದ್ರು, ಟ್ರೆಡಿಷ್ನಲ್ ಆಹಾರ ಮಕ್ಕಳಿಗೆ ಮನೆಯಲ್ಲಿ ಮಾಡ್ತಿದ್ದಿದ್ದ ರಾಗಿ ಸರಿ ಮತ್ತಿತರವನ್ನ ಕೀಳರಿಮೆ ನೋಡೋಕ್ಕೆ ಶುರು ಮಾಡಿಬಿಟ್ಟು ಈ ಬ್ರ್ಯಾಂಡೆಡ್ ಪ್ಯಾಕೆಟಲ್ಲಿ ಬರುತ್ತೆ ನೋಡು, ನನ್ನ ಮಗನಿಗೆ ನಾನು ಅದು ತಿನ್ನಿಸ್ದೆ, ನಿನ್ನ ಮಗುಗೆ ಏನು ತಿನ್ನಿಸ್ತಿದ್ಯಾ ಅನ್ನೋ ರೀತಿಯಲ್ಲಿ ಫ್ಯಾಷನಬಲ್ ಆಗ್ತಾ ಬಂತು ಈ ಬೇಬಿ ಫುಡ್ ಇಂಡಸ್ಟ್ರಿ. ಮತ್ತು ಇದರಿಂದ ಆಗೋ ಹಾನಿ ಏನು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋ ಅಂಥ ಸಮಯ ಬಂದಿದೆ. ಎಲ್ಲನೂ ಹಾಗೆ ಒಂದು ಕಾಲಚಕ್ರ ಹೆಂಗೆ ಅಂದರೆ ವಾಪಸ್ ನಮ್ಮನ್ನು ನಮ್ಮ ರೂಟ್ಸ್ಗೆ, ನಮ್ಮ ಬೇರುಗಳಿಗೆ ನಮ್ಮ ಪರಿಚಯ ಮಾಡಿಸ್ಕೊಡೋ ಅಂಥ ಸಮಯ ಬಂದಿದೆ. ಹಾಗಾಗಿ ಏನು ಇದರಲ್ಲಿ ಇರೋವಂಥ ತೊಂದರೆ, ಈ ಸುಲಭವಾಗಿ ಸಿಗೋವಂಥ ಪ್ರಾಸೆಸ್ಡ್ ಫುಡ್ಸ್ ತೊಗೊಂಡು ನಮ್ಮ ಮಕ್ಳಿಗೆ ಕೊಟ್ಬಿಡ್ತೀವಿ. ಇದರಿಂದ ಎಷ್ಟು ಹಾನಿ ಅವ್ರಿಗೆ ಆಗ್ಬೋದು ಅಂತ ತಿಳ್ಕೊಳ್ಳೋಣ. ಮೊದಲನೇ ಬಾರಿ ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿಶು ಆಹಾರದ ಬಗ್ಗೆ, ಬಾಣಂತಿ ಆರೈಕೆ ಮತ್ತಿತರ ಹೆಣ್ಮಕ್ಳಿಗೆ ಉಪಯೋಗ ಆಗೋವಂಥ ವಿಡಿಯೋಸ್ ತುಂಬ ಮಾಡ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ರೆಗ್ಯುಲರ್ ವಿಡಿಯೋಸ್ ನೋಡೋರು, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಆದರೂ ಅಪ್ಡೇಟ್ ಬರ್ತಿಲ್ಲ ಅನ್ನೋರು, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಗಂಟೆ ಚಿಹ್ನೆ ಇದೆ ಅದ್ರ ಪಕ್ಕದಲ್ಲಿ, ಅದನ್ನು ಕ್ಲಿಕ್ ಮಾಡಿದಾಗ ಆಲ್ ಅಂತ ಒಂದು ಆಪ್ಷನ್ ಬರುತ್ತೆ. ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ, ಇಲ್ಲಾಂದರೆ ನಾನು ಹಾಕೋ ವಿಡಿಯೋಸ್ ಅಪ್ಡೇಟ್ ನಿಮಗೆ ಸಿಗೋದಿಲ್ಲ. ಒಂದೊಂದಾಗಿ ಯಾಕೆ ನಮ್ಮ ಮಕ್ಕಳಿಗೆ ಈ ಪ್ರಾಸೆಸ್ಡ್ ಫುಡ್ ಅಂಗಡಿಯಿಂದ ತೊಗೊಂಡು ಬಂದು ಸುಲಭವಾಗಿ ಕೊಡುವಂಥ ಈ ಆಹಾರಗಳು ಯಾಕೆ ನಮ್ಮ ಮಕ್ಕಳಿಗೆ ಹಾನಿಕಾರಕ ಅಂತ ತಿಳ್ಕೊಳ್ಳೋಣ. ಎಲ್ಲದಕ್ಕೂ ಮೊದಲು ಸಕ್ಕರೆ ಬಹಳ ಸಿಹಿಯಾಗಿರುತ್ತೆ. ಇದು ಮಕ್ಕಳಿಗಷ್ಟೇ ಅಲ್ಲ, ನಮಗೂ ತಿನ್ನಬೇಕು ಅನಿಸುತ್ತೆ. ಎಷ್ಟೋ ಜನ ಫುಡ್ಸ್ ಕ್ಲಬ್ ಅಲ್ಲಿ ಇಲ್ಲಿ ಹಾಕ್ತಾರೆ, ನನಗೆ ಇದು ಶಿಶು ಆಹಾರ ಇದು ಬರುತ್ತಲ್ಲ ಪ್ಯಾಕೆಟಲ್ಲಿ ತಿನ್ನೋ ತುಂಬ ಇಷ್ಟ, ಎಷ್ಟು ಜನಕ್ಕೆ ಇಷ್ಟ ಹೇಳಿ ಅಂತ. ಯಾಕೆ ಇಷ್ಟ ಆಗುತ್ತೆ? ಸಿಹಿಯಾಗಿರುತ್ತೆ. ಮಕ್ಕಳಿಗೆ ಯಾಕೆ ಇಷ್ಟ ಆಗುತ್ತೆ? ಎದೆ ಹಾಲು ಸಿಹಿಯಾಗಿ ಇರುತ್ತೆ, ಮತ್ತು ಅದೇ ಥರ ಇದನ್ನು ಕಂಟಿನ್ಯೂಡ್ ಶುಗರ್ ಆಗಿರೋದ್ರಿಂದ ಮಕ್ಕಳಿಗೆ ಹಿತವಾಗಿ ಅನಿಸುತ್ತೆ, ಖುಷಿಯಾಗುತ್ತೆ, ತಿನ್ನೋಕ್ಕೆ ಆರಾಮಾಗಿ ತಿಂತಾರೆ. ಬಟ್ ಏನು ಅರ್ಥ ಮಾಡ್ಕೊಳ್ಬೇಕು, ಎದೆ ಹಾಲು ನ್ಯಾಚುರಲ್ಲಾಗಿ ಸಿಹಿಯಾಗಿರುತ್ತೆ, ಬಟ್ ಇಲ್ಲಿ ಆ್ಯಡೆಡ್ ಶುಗರ್ ಇರುತ್ತೆ. ಸಕ್ಕರೆ ಹಾಕೋದ್ರಿಂದ ಮಕ್ಕಳಿಗೆ 1 ವರ್ಷದ ತನಕ ಉಪ್ಪು ಮತ್ತು ಸಕ್ಕರೆ ಕೊಡ್ಕೂಡ್ದು. ಸಕ್ಕರೆ ನಮ್ಮ ಮಕ್ಕಳ ಇಮ್ಯುನಿಟಿ ಕಡಿಮೆ ಮಾಡುತ್ತೆ, ರೋಗ ನಿರೋಧಕ ಶಕ್ತಿನ ಕುಗ್ಗಿಸುತ್ತೆ, ಮತ್ತು ಮೊದಲೇ 1 ವರ್ಷ 2 ವರ್ಷ ತನಕ ಮಕ್ಕಳಲ್ಲಿ ಇರೋದೇ ಇಲ್ಲ, ಅದನ್ನು ಇನ್ನೂ ಹಾಳು ಮಾಡುತ್ತೆ. ಒಬೇಸಿಟಿ ಮತ್ತು ಓವರ್ ಆ್ಯಕ್ಟಿವ್ ಆಗಿಬಿಡ್ತಾರೆ, ಹೈಪರ್ ಆ್ಯಕ್ಟಿವ್. ಈಗಿನ ಮಕ್ಕಳು ತುಂಬ ಆ್ಯಕ್ಟಿವ್, ಕುಣಿತಾನೆ ಇರ್ತಾನೆ ನನ್ನ ಮಗ ಅಂತ ಹೇಳ್ತೀವಲ್ವ. ಯಾಕೆ? ಅತಿ ಹೆಚ್ಚು ಸಿಹಿ ತಿಂದಷ್ಟು ಅವರಲ್ಲಿ ಇದೆಲ್ಲ ಕನ್ಸರ್ನ್ಸ್, ವೆಯ್ಟ್ ಗೇನಿಂಗ್, ಒಬೇಸಿಟಿ ಎಲ್ಲ ಒಂದೊಂದೇ ಶುರು ಆಗ್ತಾ ಹೋಗುತ್ತೆ. ಮತ್ತು ಹೈಲಿ ರಿಫೈನ್ಡ್ ಏನಾಗುತ್ತೆ, ಪ್ರಾಸೆಸ್ಡ್ ಫುಡ್ ಅಂದರೆ ಹಲವು ಮೆಷಿನರಿ ಎಕ್ವಿಪ್ಮೆಂಟ್ ಪ್ರಾಸೆಸಿಂಗ್ ಒಳಗೊಂಡಿರುತ್ತೆ. ನಾನು ಇನ್ ಡೀಟೇಲ್ ಹೇಳೋದಕ್ಕೆ ಹೋಗೋದಿಲ್ಲ. ಈ ಪ್ರಾಸೆಸಿಂಗ್ನಲ್ಲಿ ಏನಾಗುತ್ತೆ ಅಂದರೆ ಅದರ ಸತ್ವನೇ ಸತ್ತು ಹೋಗುತ್ತೆ, ಆಯಿತಾ. ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಇರಬೇಕಾದಂತಹ ವೈಟಮಿನ್, ಐರನ್ ಅಂಥದ್ದೆಲ್ಲ ಸತ್ತೋಗುತ್ತೆ ಈ ಪ್ರಾಸೆಸಿಂಗ್ ಮಾಡಿದಾಗ. ಪ್ರಾಸೆಸ್ಡ್ ಫುಡ್ಸ್ ಅಂತಲೇ ಇದಕ್ಕೆ ಹೆಸರು. ಹಾಗಾಗಿ ನೆಕ್ಸ್ಟ್ ಏನು ಮಾಡ್ತಾರೆ, ಅದಕ್ಕೆ ಅಡಿಷ್ನಲ್ ಸಪ್ಲಿಮೆಂಟ್ ಆಗಿ ಐರನ್ನು, ವೈಟಮಿನ್ ಅಂತ ಆ್ಯಡ್ ಮಾಡ್ತಾರೆ. ನಮಗೆ, ನಮ್ಮ ಮಕ್ಕಳ ದೇಹಕ್ಕೆ ನ್ಯಾಚುರಲ್ಲಾಗಿ ಈಗ ಗೋಧಿನಲ್ಲಿ ಹಾಗೆ ಸಿಗೋ ಅಂತಹ ಅಂಶ ನಮ್ಮ ದೇಹಕ್ಕೆ ಜೀರ್ಣ ಆಗುತ್ತೆ. ಆದರೆ ನಾವು ಅದಕ್ಕೆ ಪ್ರಾಸೆಸಿಂಗ್ ಮಾಡಿ ಅದಕ್ಕೆ ಸಪ್ಲಿಮೆಂಟ್ ಅಂತ ತಿರ್ಗಾ ಐರನ್ನು, ವೈಟಮಿನ್ ಅಂತ ಹಾಕಿದಾಗ ಏನಾಗುತ್ತೆ, ಅದು ನಮ್ಮ ದೇಹಕ್ಕೆ ಜೀರ್ಣ ಆಗೋದಿಲ್ಲ. ಸ್ಪೆಷಲಿ ಮಕ್ಕಳಿಗಂತೂ ಜೀರ್ಣ ಆಗೋದೇ ಇಲ್ಲ. ಹಾಗಾಗಿ ಇದೊಂದು ಕಾರಣ ಮೇಯ್ನ್ ಡಾಕ್ಟರ್ಸ್ ಹೇಳೋವಂಥದ್ದು. ಮಕ್ಕಳಲ್ಲಿ ಒಂದೊಂದಾಗಿ ಡಿಫಿಷಿಯನ್ಸೀಸ್ ಕಾಣ್ತಾ ಹೋಗುತ್ತೆ. ಏನು ಯಾಕೆ ಅಂತ ಕೇಳಿದ್ರೆ, ಈಗ ನಾವು ನ್ಯಾಚುರಲ್ಲಾಗಿ ಇಲ್ಲದೆ ಇರೋವಂಥ ಆಹಾರ, ಫೋರ್ಟಿಫೈಡ್ ಸಿಂಥೆಟಿಕ್ ವೈಟಮಿನ್ಸ್ ಆ್ಯಂಡ್ ಐರನ್ ಕೊಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಸಮ್ ಮಿನರಲ್ಸ್ ಇನ್ ದೀಸ್ ಫಾರ್ಮ್ ಆಫ್ ಪ್ರೊಸೆಸ್ಡ್ ಫುಡ್.
ಏನಾಗುತ್ತೆ, ಮಕ್ಕಳಿಗೆ 1 ವರ್ಷದ ತನಕ ಎದೆ ಹಾಲಿನಲ್ಲೇ ಎಲ್ಲ ಸಿಗುತ್ತೆ. ಬಟ್ ನಾವು ಪ್ರೆಸ್ಟೀಜ್ಗೋಸ್ಕರ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋಕ್ಕೋಸ್ಕರ ಈ ಬ್ರ್ಯಾಂಡೆಡ್ ಬೇಬಿ ಫುಡ್ನ ಮಕ್ಕಳಿಗೆ ಕೊಟ್ಟಾಗ ಅತಿ ಹೆಚ್ಚು ಬೇಡದೇ ಇರೋವಂತಹ ವಸ್ತುಗಳು ಮೈಗೆ ಸೇರಿ ಇನ್ನೂ ಹಾರ್ಮ್ಫುಲ್ ಆಗಿ ಬೇರೆ ಡಿಫಿಷಿಯನ್ಸೀಸ್ ಇರಬೇಕಾದಂತಹದ್ದೆಲ್ಲ ಮಾಯ ಆಗ್ತಾ ಹೋಗುತ್ತೆ ಮಗುವಿನ ದೇಹದಿಂದ. ಮತ್ತು ಮಿಲ್ಕ್ ಸಾಲಿಡ್ಸ್ ಇರುತ್ತೆ. ನೀವು ಯಾವುದೇ ಪ್ರಾಸೆಸ್ ಫುಡ್ ತೊಗೊಳ್ಳಿ, ಈಗೀಗ ಒಂದೊಂದು ಬ್ರ್ಯಾಂಡ್ ಹೊರಗಡೆ ನೋ ಮಿಲ್ಕ್ ಸಾಲಿಡ್ಸ್ ಅಂತ ತೋರಿಸ್ತಿದ್ದಾರೆ. ಬಟ್ ಅದರಲ್ಲೆಲ್ಲನೂ ಆಲ್ಮೋಸ್ಟ್ ಇನ್ನೂ ಎಂದಷ್ಟು ಬ್ರ್ಯಾಂಡ್ಸ್ ನೀವು ತೆಗೆದು ನೋಡಿದಾಗ ಮಿಲ್ಕ್ ಸಾಲಿಡ್ಸ್ ಇರುತ್ತೆ. ಏನಂದರೆ ಹಾಲಿನ ಅಂಶ. ಮಕ್ಕಳಿಗೆ ಹಸುವಿನ ಹಾಲು ಅಥವಾ ಯಾವುದೇ ಪ್ರಾಣಿಯ ಹಾಲು 1 ವರ್ಷದ ತನಕ ಕೊಡೋ ಹಾಗಿಲ್ಲ. ಬಟ್ ಅದರಲ್ಲಿ ಇರೋದರಿಂದ ಮಕ್ಕಳಿಗೆ ಅತಿ ಹೆಚ್ಚು ಪ್ರೋಟೀನ್ ಸೇರಿ ಮಕ್ಕಳಲ್ಲಿ ಇನ್ನೊಂದಷ್ಟು ಒಬೇಸಿಟಿ ಕನ್ಸರ್ನ್ಸ್ ಶುರು ಆಗಬಹುದು. ಈ ಥರದ ಪ್ರಾಸೆಸ್ಡ್ ಫುಡ್ಸ್, ಬಿಗ್ ಬ್ರ್ಯಾಂಡ್, ದೊಡ್ಡ ಹೆಸರಿನ ಪ್ರಾಸೆಸ್ಡ್ ಫುಡ್ಸು ಮಾಸ್ ಪ್ರೊಡಕ್ಷನ್ ಆಬ್ವಿಯಸ್ಲಿ, ಅಂದರೆ ಕಿಲೋಗಟ್ಟಲೆ KG ಗಟ್ಟಲೆ ಒಂದು ಯೂನಿಟ್ನಲ್ಲಿ ತಯಾರಿಸಿ ಅದನ್ನು ಪ್ರಪಂಚದಾದ್ಯಂತ ಮಾರ್ಕೆಟಿಂಗ್ ಮಾಡಲಾಗುತ್ತೆ. ಎಲ್ಲ ಕಡೆ ಸೇಲ್ಸ್ ನಡೆಯುತ್ತೆ. ಈಗ ಅಷ್ಟರ ಮಟ್ಟಿಗೆ ಹೋಗಬೇಕು ಅಂದರೆ ಎಂತಹ ಪ್ರಿಸರ್ವೇಟಿವ್ಸ್ ಅದಕ್ಕೆ ಆ್ಯಡ್ ಮಾಡಿರ್ಬೋದು. ಅಂದರೆ ಈ ಉತ್ಪನ್ನಗಳು ಹೆಚ್ಚು ಕಾಲ ಬಾಳಿಕೆ ಬರೋದಕ್ಕೆ, ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡೋದಕ್ಕೆ ಹಾಕಿರುವಂತಹ ಪ್ರಿಸರ್ವೇಟಿವ್ಸ್ ನಮ್ಮ ದೇಹಕ್ಕೆ, ಮಕ್ಕಳ ದೇಹಕ್ಕೆ ಇದ್ದಿದ್ದು ಹಾನಿಕಾರ. ಮತ್ತು ಇವೆಲ್ಲ ನಮ್ಮ ಮಕ್ಕಳಿಗೆ ಅಡಿಕ್ಷನ್. ಹೇಗೆ ಹೇಳಿ, ಒಂದು ಸರಿ ತಿಂದರೆ ತಿಂತಾನೇ ಇರಬೇಕು. ಅಡಿಷ್ನಲ್ ಫ್ಲೇವರ್ಸ್ ಹಾಕಿರ್ತಾರೆ. ಸೊ ಎಲ್ಲರೂ ಹೇಳೋದೇನು, ಇದು ತಿಂದು ತಿಂದು ನನ್ನ ಮಗ ದಪ್ಪ ಆದ, ಒಬೇಸಿಟಿ, ಅದು ಅನ್ವಾಂಟೆಡ್ ವೆಯ್ಟ್ ಗೇನ್. ಮಕ್ಕಳಷ್ಟು ದಪ್ಪ ಆಗೋ ಅವಶ್ಯಕತೆ ಇಲ್ಲ. 1 ವರ್ಷದ ತನಕ ಒಂದು ಸರ್ಟನ್ ತೂಕ ಬರಬೇಕು ಅಂತಿರುತ್ತೆ. ಅದಾದಮೇಲೆ ಅವ್ರ ಗ್ರೋತ್ ಆ್ಯಕ್ಚುಲಿ ಕಡಿಮೆ ಆಗುತ್ತೆ. ಈಗ ಹುಟ್ಟಿದಾಗಿಂದ 1 ವರ್ಷಕ್ಕೆ 3 ಪಟ್ಟು ತೂಕ ಆಗಬೇಕು ಅಂದರೆ ಅದೇ ರೀತಿ ಮಕ್ಕಳು ಕಂಟಿನ್ಯೂ ಆಗಿಬಿಟ್ರೆ ಎಷ್ಟು ಡೇಂಜರಸ್ ಅಲ್ವಾ. 3 ವರ್ಷಕ್ಕೆ ಹಾಗಂದರೆ ಎಷ್ಟಿರಬೇಕು? ಹುಟ್ಟಿದಾಗ 3 kg ಮಗು 3 3 9 9 3 ಎಷ್ಟಾಯ್ತಪ್ಪ, 27 kg ಆಗಬೇಕಾ 3 ವರ್ಷಕ್ಕೆ? ಹಾಗಿಲ್ಲ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. 1 ವರ್ಷ ಆದಮೇಲೆ ಮಕ್ಕಳು ಅತಿ ಹೆಚ್ಚು ವೆಯ್ಟ್ ಗೇನ್ ಆಗೋದಿಲ್ಲ. ಮತ್ತು ಪ್ಯಾಕೇಜಿಂಗ್, ಈಗ ಈ ಡ್ರೈ ಆ್ಯಂಡ್ ವೆಟ್ ಬೇಬಿ ಫುಡ್ 2 ಥರ, ಪ್ಯೂರಿ ಫಾರ್ಮಲ್ಲೂ ಇರುತ್ತೆ, ಫುಡ್ ಮಿಕ್ಸಸ್ ಫಾರ್ಮಲ್ಲೂ ಇರುತ್ತೆ. ಅದ್ರ ಪ್ಯಾಕೇಜಿಂಗ್ ಯಾವ ರೀತಿ ಆಗಿರುತ್ತೆ? BPA, ಈ ನಡುವೆ BPA ಫ್ರೀ ಪ್ಯಾಕೇಜಿಂಗ್ ಅಂತೂ ತುಂಬ ಬರ್ತಿದೆ. ಬಟ್ ಹಲವರು ಇನ್ನೂ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. ಅದು ಮಗುವಿನ ಆಹಾರದೊಳಗೆ ಸೇರಿದ್ರೆ ಇನ್ನೂ ಹಾನಿಕಾರಕ. ಮತ್ತು ಕಾರ್ಸಿನೋಜೆನಿಕ್, ಸೆಮಿ ಕಾರ್ಬಸೈಡ್ ಅನ್ನೋ ಒಂದು ಕೆಮಿಕಲ್ ಇರುತ್ತೆ ಆಲ್ಮೋಸ್ಟ್ ಬಳಸೋವಂಥ ಪ್ಯಾಕೇಜಿಂಗ್ನಲ್ಲಿ. ಪ್ಯೂರೀಸ್ ಅಂಥದ್ದೆಲ್ಲ ರೆಡಿಮೇಡ್ ಪ್ಯೂರಿ ಸಿಕ್ಬಿಡುತ್ತಲ್ಲ, ಅದು ಅಷ್ಟು ದಿನ ಪ್ರಿಸರ್ವ್ ಮಾಡಬೇಕು ಅಂದರೆ ಆ ಥರ ಪ್ಯಾಕೇಜಿಂಗ್ ಮಾಡಲೇಬೇಕು. ಮತ್ತು ಆ ಥರದ ಪ್ಯಾಕೇಜಿಂಗ್ ಡೆಫಿನೆಟ್ಲಿ ಹಾನಿಕಾರಕ. ಮತ್ತು ಶಿಶು ಆಹಾರ ಗಟ್ಟಿಯಾಗಿದ್ದಷ್ಟು ನಮಗೆ ಖುಷಿ. ಕ್ರೀಮಿ ಟೆಕ್ಸ್ಚರ್ ಇರುತ್ತೆ, ನಮ್ಮ ಮಕ್ಕಳು ಇಷ್ಟಪಡ್ತಾರೆ. ಮಕ್ಕಳು ಕೂಡ ಗುಳುಮ್ಸ್ವಾಹ ನುಂಗ್ಬಿಡ್ತಾರೆ, ಗೊತ್ತಾಗೋದಿಲ್ಲ ಅಲ್ವಾ ಅವ್ರಿಗೆ. ಕ್ರೀಮಿಯಾಗಿ ನೀಟಾಗಿ ಹೋಗುತ್ತೆ ಅವ್ರ ಹೊಟ್ಟೆ ಒಳಗೆ ಅನ್ನೋ ಥರ. ಸೊ ಈ ಥಿಕ್ಕನರ್ಸ್, ಈ ಥರ ಅದು ಗಟ್ಟಿಯಾಗಿ ಕಾಣೋದಕ್ಕೆ ಏನು ಹಾಕಿರ್ತಾರೆ? ಸ್ಟಾರ್ಚು, ಕಾರ್ನ್ಫ್ಲೋರು, ಪೆಕ್ಟಿನ್ನು, ಮತ್ತು ಮಾಲ್ಟೋಡೆಕ್ಸ್ಟ್ರಿನ್ ಅಥವಾ ಮಾಲ್ಟ್, ಇಂತಹ ಹಲವು ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಇದರಿಂದ ಮಕ್ಕಳಿಗೆ ಬಹಳ ಅಲರ್ಜಿಕ್ ರಿಯಾಕ್ಷನ್ಸ್. ವಿಕಿಪೀಡಿಯಾನಲ್ಲಿ ಮಾಲ್ಟೋಡೆಕ್ಸ್ಟ್ರಿನ್ ಬಗ್ಗೆ ನೀವು ಓದಲೇಬೇಕು. ಅಲರ್ಜಿಕ್ ರಿಯಾಕ್ಷನ್ಸ್ ಆಗುತ್ತೆ, ಗ್ಯಾಸ್ ಪ್ರಾಬ್ಲಮ್ ಆಗುತ್ತೆ, ಮತ್ತು ಮಕ್ಕಳು ಹೊಟ್ಟೆ ಉಬ್ಬರಿಸ್ಕೊಂಡಂಗೆ ಅಳ್ತಾ ಇರ್ತವೆ. ವೆಯ್ಟ್ ಗೇನ್, ತುಂಬಾ ಅಡಿಷ್ನಲ್ ವೆಯ್ಟ್ ಗೇನ್ ಆಗಿಬಿಡುತ್ತೆ. ನಾವು ಖುಷಿ ಪಡ್ತೀವಿ, ಬಟ್ ಒಂದು ಕಡೆ ನರಳ್ತಿರ್ತಾರೆ ಅಂತ ಇನ್ನೊಂದು ಕಡೆ ಗ್ರೈಪ್ ವಾಟರ್ ಕೊಡ್ತೀವಿ. ಇದೆಲ್ಲ ಮಕ್ಕಳಿಗೆ ಡೇಂಜರಸ್ಸು. ನಾವು ಅಡಿಷ್ನಲ್ ಆಗಿ ನ್ಯಾಚುರಲ್ ಅಲ್ಲದೆ ಇರೋ ಅಂತಹದ್ದೇನೇ ಕೊಟ್ಟರು ಮಕ್ಕಳಿಗೆ ಅದು ಹಾನಿಕಾರಕ ಅಂತ ಮನದಟ್ಟಾಗಲಿ. ನಾನು ರಿಪೀಟಾಗಿ ಇದನ್ನು ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ನಲ್ಲೂ ಹೇಳ್ತಾ ಇರ್ತೀನಿ. ಮತ್ತು ಅನ್ಡಿಕ್ಲೇರ್ಡ್ ಇಂಗ್ರೀಡಿಯೆಂಟ್ಸ್ ತುಂಬ ಇದ್ದಾವೆ. ಎಷ್ಟೋ ಜನ PhD ಮಾಡೋವಾಗ ಈ ಆರ್ಟಿಕಲ್ಸ್ನ ಸಬ್ಮಿಟ್ ಮಾಡಿದ್ದಾರೆ. ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಚೆಕ್ ಮಾಡಿ. ಒನ್ ಆಫ್ ಸಚ್ ಆರ್ಟಿಕಲ್ ನಲ್ಲಿ ಏನು ತಿಳಿದು ಬರುತ್ತೆ ಅಂದರೆ, ಹೇಳದೇ ಇರೋ ಅಂತಹ ಇಂಗ್ರೀಡಿಯೆಂಟ್ಸ್ ತುಂಬಾ ಇರ್ತವೆ ಅದರಲ್ಲಿ. ನಾವು ಲ್ಯಾಬಲ್ಲಿ ಟೆಸ್ಟ್ ಮಾಡಿದಾಗ ಟ್ರಾನ್ಸ್ ಫ್ಯಾಟ್ ಬಳಸಿರ್ತಾರೆ. ಈಗ ಎಣ್ಣೆ ಅಂಥದ್ದೆಲ್ಲ ಬಳಸೋದಕ್ಕೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಟ್ರಾನ್ಸ್ ಫ್ಯಾಟು ಮತ್ತಿತರ ಹಲವು ಇಂಗ್ರೀಡಿಯೆಂಟ್ಸ್ ಹೇಳ ಹೆಸರು ಇಲ್ಲದೆ ಇರೋವಂಥವು. ಫೈನಲ್ ಆಗಿ ನಾನ್ ಆರ್ಗ್ಯಾನಿಕ್. ಈಗೀಗ ತುಂಬ ಸಾವಯವ ಆಹಾರದ ಬಗ್ಗೆ ನಮ್ಮಲ್ಲಿ ತಿಳುವಳಿಕೆ ಮೂಡಿ ವಾಪಸ್ ಏನು ಸಾವಯವ ಆಹಾರ, ಆರ್ಗ್ಯಾನಿಕ್ ಅಂದರೆ ಇನ್ನೇನಿಲ್ಲ. ತುಂಬಾ ನಮ್ಮ ದೇಶದಲ್ಲಿ ಒಂದು 100 ವರ್ಷದಿಂದ ಹೆಚ್ಚಿಗೆ ಎಲ್ಲದಕ್ಕೂ ಕೆಮಿಕಲ್ ಬಳಸಿ ಹುಳ ಸಾಯುವಂಥ ಔಷಧಿ ಹಾಕಿ ನಮ್ಮ ಭೂಮಿ ಕೂಡ ಹಾಳಾಗ್ಬಿಟ್ಟಿದೆ, ಆಯಿತಾ. ಸಾಯಿಲ್ ಅದು ಕೂಡ ಆಲ್ಮೋಸ್ಟ್ ಈಗ ನೆಕ್ಸ್ಟ್ ನೀವೇನೇ ಬೆಳಿತೀರಾ ಅಂದರೂ ಬೆಳೆಯಲ್ಲ, ಯಾಕಂದರೆ ಆ ಮಣ್ಣು ಕೂಡ ಅದಕ್ಕೆ ಒಕ್ಕೊಂಡ್ಬಿಟ್ಟಿದೆ. ಹಾಗಾಗಿ
ಮಕ್ಕಳಿಗೆ ಸ್ಪೆಷಲಿ ಕೊಡುವಾಗ ಆರ್ಗ್ಯಾನಿಕ್ ಆಹಾರನೇ. ಎಷ್ಟೋ ಭೂಮಿನ ಈಗ ಒಂದೇ ಸಾವಯವ ಆಹಾರನ ಬೆಳೆದು ಅದು ಭೂಮಿ ಫಲವತ್ತಾಗಿ ಚೆನ್ನಾಗಿ ಕೊಡೋವಂತಹ ಆರ್ಗ್ಯಾನಿಕ್ ಸರ್ಟಿಫೈಡ್ ಫಾರ್ಮರ್ಸ್ ಕಡೆಯಿಂದನೇ ನಾವು ತರಿಸಿ ಆರ್ಗ್ಯಾನಿಕ್ ಫುಡ್ ಮಾಡ್ತೀವಿ. ಬಟ್ ಇನ್ನು ಎಷ್ಟೋ ಕಂಪನೀಸ್ ಆರ್ಗ್ಯಾನಿಕ್ ಫುಡ್ ಕಡೆಗೆ ಇನ್ನೂ ಮುಖ ಮಾಡಿಲ್ಲ, ಯಾಕಂದರೆ ಅದು ಎಕ್ಸ್ಪೆನ್ಸಿವ್. ಆರ್ಗ್ಯಾನಿಕ್ ಫುಡ್, ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್, ರಾ ಮೆಟೀರಿಯಲ್ಸ್ ಒಂದೊಂದು ತುಂಬ ಎಕ್ಸ್ಪೆನ್ಸಿವ್, ಅಂದರೆ ದುಬಾರಿ. ಹಾಗಾಗಿ ಇದೊಂದು ಮೇಯ್ನ್ ಕಾರಣ ನಾನು ಹೇಳುವಂಥದ್ದು. ಮತ್ತು ಇಷ್ಟೆಲ್ಲ ನಾನು ಯಾವಾಗ ತಿಳ್ಕೊಂಡೆ, ಇವತ್ತಿನ ವಿಷಯ ಅಲ್ಲ ಇದು. ನನ್ನ ಮಗಳಿಗೆ ಇವಾಗ 6 ವರ್ಷ, ಅವಳಿಗೆ 6 ತಿಂಗಳು ತುಂಬಿದಾಗ 5 ತಿಂಗಳ ಹತ್ರನೇ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಏನು ನನ್ನ ಪಾಪುಗೆ ಕೊಡ್ಬೋದು ಅಂತ. ಯಾಕಂದರೆ ಲೋ ವೆಯ್ಟ್ ಗೇನ್ ಇದ್ದಿದ್ದಂತಹ ಮಗು ಅವಳು. ತುಂಬ ವಿಡಿಯೋಸ್ನಲ್ಲಿ ನಾನು ಹೇಳಿರ್ಬೋದು, ಪ್ರೀಮೆಚ್ಯೂರ್ ನನ್ನ ಮಗಳು ಹುಟ್ಟಿದಾಗ 1.5 kg. ಸೊ ನಾರ್ಮಲ್ ಮಗು ಆದಾಗೇ ಎಲ್ಲರಿಗೂ ಟೆನ್ಷನ್ ಇರುತ್ತೆ, ಪ್ರೀಮೆಚ್ಯೂರ್ ಆದರೆ ಹೇಳಬೇಕಾ. 5 ತಿಂಗಳ ಹತ್ರನೇ ನಾನು ಡಾಕ್ಟರ್ನ ಕೇಳೋಕ್ಕೆ ಶುರು ಮಾಡಿದೆ. ಡಾಕ್ಟರ್ ಬೇಡ, ಇವಾಗಲೇ ನಿಧಾನಕ್ಕೆ ಕೊಡಿವಂತೆ ಅಂತ ಇನ್ಸಿಸ್ಟ್ ಮಾಡಿದ್ರು. ಮತ್ತು ಆ ಟೈಮಿಗೆ ಸರಿಯಾಗಿ ಒಂದೊಳ್ಳೆ ಆರ್ಗ್ಯಾನಿಕ್ ಬ್ರ್ಯಾಂಡ್ ಡಬ್ಬ ತುಂಬ ಚೆನ್ನಾಗಿತ್ತು. ಆರ್ಗ್ಯಾನಿಕ್ ಅಂದಿದ ತಕ್ಷಣ ಆ ಟೈಮಲ್ಲಿ 6 ವರ್ಷದ ಕೆಳಗೆ ಆರ್ಗ್ಯಾನಿಕ್ ಅಂದರೆ ಅಷ್ಟು ಹೆಸರುವಾಸಿ ಇರಲಿಲ್ಲ. ಆವಾಗ ಸ್ವಲ್ಪ ತಲೆ ಎತ್ತುತ್ತಾ ಇತ್ತು ಸಾವಯವ ಆಹಾರ ಅಂತ. ಸೊ ಆರ್ಗ್ಯಾನಿಕ್ ಅಂದಿದ ತಕ್ಷಣ ತೊಗೊಂಡು ಬಂದೆ. ಏನೇನಿದೆ ಅಂತ ಅದನ್ನು ತಿರುಗಿಸಿ ನೋಡಿದಾಗಲೇ ನನಗೆ ಶಾಕ್ ಆಗಿದ್ದು, ಬೇಜಾರಾಗಿದ್ದು. ಅಯ್ಯೋ, ಅಮ್ಮಂಗೆ ಹೇಳಿದರೆ ರಾಗಿ ಸರಿ ಮಾಡಿಕೊಡ್ತಾ ಇದ್ರಲ್ಲ, ನಾನು ಯಾಕೆ ಇದನ್ನು ತಂದೆ ಅಂತ. ಮತ್ತು ಹಲವು ಬ್ಲಾಗ್ಸು, ಹಲವು ಆರ್ಟಿಕಲ್ಸು, ಅಲ್ಲಿ ಇಲ್ಲಿ ಲೈಬ್ರರಿನಲ್ಲೆಲ್ಲ ರಿಸರ್ಚ್ ಮಾಡಿ ನೋಡಿದಾಗ ಇದು ಹೆಂಗೆ ಮಾರ್ಕೆಟಿಂಗ್ ಮಾಡಿ ನಮ್ಮ ಡಾಕ್ಟರ್ಸ್ಗಳನ್ನ, ನಮ್ಮ ಶುರುವಿನಲ್ಲಿ ಯಾರು ಅವರು ಇದನ್ನು ಸುಲಭವಾಗಿ ಒಪ್ಪಿಲ್ಲ. ಸಿಟಿ ಕಡೆ ಹೆಚ್ಚಾಗಿ ನಮ್ಮವರೆಲ್ಲ ಈ ಪ್ರಾಸೆಸ್ಡ್ ಫುಡ್ಸ್ ಮೊರೆ ಹೋಗಿರೋದು, ಮರೆತೇ ಹೋಗಿದ್ದಾರೆ ಟ್ರೆಡಿಷ್ನಲ್ ಫುಡ್ಸ್ ಏನು ಅಂದರೆ. ಅಷ್ಟೊಳ್ಳೆ ಮಾರ್ಕೆಟಿಂಗ್ ನಡೆದಿದೆ. ಮತ್ತು ಸುಲಭವಾಗಿ ಇದನ್ನೆಲ್ಲ ತೊಗೊಂಡು ಬಂದು ನಾವು ತಿಂತೀವಿ. ಅದರಲ್ಲಿ ಏನಿದೆ ಇಂಗ್ರೀಡಿಯೆಂಟ್ಸ್ ತಿನ್ನಿಸ್ತೀವಿ. ನಾವನ್ನ ತಿಂದರೆ ಒಂದು ಮಟ್ಟಿಗೆ ಓಕೆ, ನಮ್ಮ ಶಿಶುಗಳಿಗೆ ತಿನ್ನಿಸ್ತೀವಿ. ಆಮೇಲೆ ಏನು ಕಂಪ್ಲೇಂಟ್ ಮಾಡ್ತೀವಿ, ಗಟ್ಟಿನೇ ಇಲ್ಲ, ತೊಸ್ಸೆ ನನ್ನ ಮಗ, ನಂತರ ಶಕ್ತಿ ಇಲ್ಲ ಅವನಿಗೆ. ಬರ್ತಾ ಜನರೇಷನ್ ವೈಸ್ ನಮ್ಮವರೆಲ್ಲರೂ ನಾವು ವೀಕ್ ಯಾಕೆ ಆಗ್ತಾಯಿದ್ದೀವಿ? ಯಾಕಂದರೆ ನಮ್ಮ ರೂಟ್ಸ್, ನಮ್ಮ ಬೇರುಗಳಲ್ಲಿ ನಮಗೆ ಏನು ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿನಲ್ಲಿ ನಮಗೆ ಆಹಾರ ಆಗಲಿ, ವ್ಯವಸ್ಥೆ ಆಗಲಿ, ಎಲ್ಲನೂ ನಾವು ಉಲ್ಟಾ ಪುಲ್ಟಾ ಮಾಡೋಕ್ಕೆ ಹೋಗ್ಬಿಡ್ತೀವಿ. ಸೊ ಈ ತಪ್ಪನ್ನ ನಾನು ಮಾಡಬಾರ್ದು ಅಂತ ಮನೆಯಲ್ಲೇ ನಾನು ರಾಗಿ ಸರಿ, ಕೇರಳ ಬಾಳೆಕಾಯಿ ಮಂಗಳೂರು ಸ್ಟೋರ್ಗೆ ಓಡಾಡಿ ಅವ್ರಿಗೆ ಇನ್ಸಿಸ್ಟ್ ಮಾಡಿ ತರಿಸ್ಕೊಂಡು ಮಾಡಿ ಅದನ್ನು ಚಿಪ್ಸ್ ಮಾಡಿ ಒಣಗಿಸಿ ಹೊಸದೆಲ್ಲ ನನಗೆ ಪ್ರಶಾಂತ್, ನನ್ನ ಹಸ್ಬೆಂಡ್ ಅಡ್ವೊಕೇಟ್, ಅವ್ರ ಆಫೀಸ್ಗೆ ಹೋಗ್ಕೊಂಡು ನಾನು ಮನೆಯಲ್ಲಿ ಯಾವಾಗಾದರೂ ಈ ಪ್ರಯತ್ನ ಮಾಡ್ತಿದ್ದೆ. ನನ್ನ ಫ್ರೆಂಡ್ಸ್, ಅವ್ರ ಮಕ್ಕಳಿಗೆ, ನನ್ನ ಕಸಿನ್ ಪಾಪುಗೆ ಕೊಡ್ತಾಯಿದ್ದೆ. ಅವರಲ್ಲೊಬ್ಬರು ಇನ್ಸಿಸ್ಟ್ ಮಾಡಿ ಇದನ್ನೇ ಯಾಕೆ ಮಾಡಬಾರ್ದು, ನಮ್ಮಂಥ ಹಲವರು ವಾಪಸ್ ಇದನ್ನೇ ಮಾಡಬೇಕು ಅಂತಿದ್ದೀವಿ, ನಮ್ಮ ಟ್ರೆಡಿಷ್ನಲ್ ಫುಡ್ನೇ ಕೊಡಬೇಕು ಅಂತಿದ್ದೀವಿ. ಬಟ್ ಹೇಗೆ? ಮನೇಲಿ ಮಾಡೋವಂಥ ಸೌಕರ್ಯ, ಸಮಯ ನಮಗೆರಡೂ ಇಲ್ಲ. ಈಗ ನ್ಯೂಕ್ಲಿಯರ್ ಸೆಟಪ್ ಬೇರೆ. ಸೊ ಆ ಥರ ಇನ್ಸಿಸ್ಟ್ ಮಾಡಿದಾಗ ನಾನು ಇದೊಂದು ಫುಡ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದೆ. ಬಹಳ ಖುಷಿ ಇದೆ ನನಗೆ. ಕುಂಟ್ಕೊಂಡು ನಡೀತು ಇನಿಷಿಯಲಿ ಒಂದು 2-3 ವರ್ಷ. ಆಲ್ಮೋಸ್ಟ್ ಈ ವರ್ಷದವರೆಗೂ ತುಂಬಾ ವೇಗವಾಗಿ ನಾನು ಅಪ್ರೋಚ್ ಮಾಡಿಲ್ಲ ಎಲ್ಲೂ. ಸರಾಗವಾಗಿ ಒಂದು ವೆಬ್ಸೈಟ್ ಓಪನ್ ಮಾಡಿ ನಮ್ಮ ಜನಕ್ಕೆ ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸಿ, ಯಾಕೆ ನೋ ಸಾಲ್ಟ್, ನೋ ಶುಗರ್, ನೋ ಹನಿ ಟಿಲಾನಿಯರ್, ನೋ ಮಿಲ್ಕ್ ಸಾಲಿಡ್ಸ್ ಯಾಕೆ ಕೊಡಬಾರ್ದು ಅಂತ ಹೇಳಿ ವಿಡಿಯೋಸ್ ಹಾಕಿ ಬ್ಲಾಗ್ ಮಾಡಿ ಒಂದೊಂದೇ ಪರಿಚಯ ಮಾಡಿದಾಗ ನಮ್ಮವರು ಬಹಳ ಖುಷಿಪಟ್ಟು, ಬೆಲೆ ಯಾಕಪ್ಪ ಜಾಸ್ತಿ ಅನ್ನೋದೊಂದೇ ಅವ್ರಿಗೆ ಯೋಚನೆ. ಬೇಜಾರು. ಬೆಲೆ ಯಾಕೆ ಜಾಸ್ತಿ ಅಂದರೆ ಮಾಸ್ ಪ್ರೊಡಕ್ಷನ್ ಮಾಡೋದಿಲ್ಲ, ಕಡಿಮೆ ಆರ್ಡರ್ ಬೇಸಿಸ್ ಮೇಲೆ ನಾವು ಇದನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಹಾಗಾಗಿ ಸ್ವಲ್ಪ ಬೆಲೆ ಜಾಸ್ತಿ ಇರ್ಬೋದು. ಮತ್ತು ನಾನು ಇದೊಂದು ನಮ್ಮ ಬ್ರ್ಯಾಂಡ್ಗೋಸ್ಕರ ಈ ವಿಡಿಯೋ ಮಾಡಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಭಾರತದಲ್ಲಿ ಬಹಳಷ್ಟು ಬ್ರ್ಯಾಂಡ್ಗಳಿದ್ದಾವೆ. ಲಿಟಲ್ ಮೊಪೆಟ್ ಫುಡ್, ಅರ್ಲಿ ಫುಡ್, ಬೈ ಗ್ರ್ಯಾಂಡ್ ಮಾ, ಬೇಬಿ ಸ್ಟೇಪಲ್ಸ್ ಅಂತಿತ್ತು, ಈ ನಡುವೆ ಕಾಣ್ತಾ ಇಲ್ಲ. ಮತ್ತು ಹಲವು ಬ್ರ್ಯಾಂಡ್ಗಳಿದ್ದಾವೆ. ಅಂಥ ಬ್ರ್ಯಾಂಡ್ ಆರ್ಗ್ಯಾನಿಕ್ ಮತ್ತು ಸಣ್ಣ ಪ್ರೊಡಕ್ಷನ್ ಯೂನಿಟ್ನಲ್ಲಿ ಮಾಡಿರೋ ಅಂತಹ, ಬಟ್ ಸರ್ಟಿಫಿಕೇಷನ್ ಇರಬೇಕು ಅಂತ ನೋಡ್ಕೊಳ್ಳಿ. ಆ ಥರದ ಆಹಾರನ ತಂದು ನಿಮ್ಮ ಮಕ್ಕಳಿಗೆ ಕೊಡೋದೊಳ್ಳೆಯದು. ಏನಿಲ್ವಾ, ನಮ್ಮ ಬ್ಲಾಗ್ನಲ್ಲಿ ಬಹಳಷ್ಟು ರೆಸಿಪೀಸ್ ಶೇರ್ ಮಾಡಿದ್ದೀನಿ, ಮನೇಲೇ ಮಕ್ಕಳಿಗೆ ಮಾಡ್ಬೋದು, ಅದನ್ನು ಮಾಡಿಕೊಡಿ. ಮತ್ತು ಇನ್ನೊಂದು ನೀವು ನೋಡಬೇಕು, ಮೇಡ್ ಬೈ 2 mothers ಆರ್ ಮೇಡ್ ಬೈ ಅ ಮಾಮ್, ಹೋಮ್ ಮೇಡ್ ಅಂತ ಅಂದಿದ ತಕ್ಷಣ ನೀವು ಅದನ್ನು ನಂಬಿ ತೊಗೊಳ್ಕೂಡ್ದು. ಯಾವತ್ತೂ ಪ್ರಾಡಕ್ಟ್ ಲೇಬಲಿಂಗ್ನ ಚೆಕ್ ಮಾಡಬೇಕು. ಬಂಡವಾಳ ಏನು ಅಂತ ನೀಟಾಗಿ ಗೊತ್ತಾಗುತ್ತೆ. ಯಾಕಂದರೆ ಮಾರ್ಕೆಟ್ನಲ್ಲಿ ಒಂದು ಪ್ರಾಡಕ್ಟ್ ಬಿಡಬೇಕು ಅಂದರೆ ಹಲವಾರು ಸರ್ಟಿಫಿಕೇಷನ್ಗಳಿರಬೇಕು, ಪ್ರಾಡಕ್ಟ್ ಇಂಗ್ರೀಡಿಯೆಂಟ್ಸ್ ಮೆನ್ಷನ್ ಮಾಡಿರಬೇಕು, ಅದರಲ್ಲಿ
ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್, ಯೂನಿಟ್ ಎಲ್ಲಿ ತಯಾರಿಸಿದ್ರು ಅದನ್ನು ಮೆನ್ಷನ್ ಮಾಡಿರಬೇಕು. ಈಗ ಒಂದೊಂದು ಏನಾಗಿರುತ್ತೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಈ ಥರ ಕ್ಲೇಮ್ ಮಾಡೋವಂಥ ಕಂಪನೀಸ್ಗಳು, ಈಗ ಕಾಂಪಿಟೇಷನ್ ಶುರುವಾದಂಥ ಎಲ್ಲರಿಗೂ ಇಂಟ್ರೆಸ್ಟ್ ಬರುತ್ತೆ, ಆದರೆ ಕೈ ಹಾಕಿ ಅದರಲ್ಲಿ ಮುಳುಗಿ ಕೆಲಸ ಮಾಡಬೇಕು ಅನ್ನೋದು ಎಲ್ಲರಿಗೂ ಸುಲಭ ಅಲ್ಲ. ಯಾಕಂದರೆ ಬಹಳಷ್ಟು ರಿಸರ್ಚ್ ಮಾಡಬೇಕು, ದೊಡ್ಡ ಫ್ಯಾಕ್ಟ್ರಿ ಅಥವಾ ಸಣ್ಣ ಯೂನಿಟ್ ಮಾಡಬೇಕು. ಸೊ ರೀಸೆಲ್ಲರ್ಸ್ ತುಂಬ ಜನ ಇದ್ದಾರೆ ನಾನು ನೋಡಿದ ಹಾಗೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬೇರೆ ಇರುತ್ತೆ, ಸೋಲ್ಡ್ ಬೈ ಬೇರೆ ಇರುತ್ತೆ. ಮತ್ತು 10 ಪ್ರಾಡಕ್ಟ್ ಅವ್ರು ಸೇಲ್ ಮಾಡ್ತಿದ್ರೆ 10 ಪ್ರಾಡಕ್ಟು ಒಂದೊಂದು ಕಡೆ ತಯಾರಾಗಿರುತ್ತೆ, ಆಯಿತಾ. ಸೊ ರೀಪ್ಯಾಕ್ಡ್, ರೀಸೋಲ್ಡ್ ಅಂಥದ್ದನ್ನು ಆದಷ್ಟು ನೀವು ಗಮನ ವಹಿಸಿ. ಮತ್ತು ಯೂನಿಟಿಯಲ್ಲಿ ಎಕ್ಸ್ಪೈರಿ ಡೇಟ್ ಎಷ್ಟು, ಶೆಲ್ಫ್ ಲೈಫ್ ಏನು ಎಲ್ಲನೂ ತಿಳ್ಕೊಂಡು ನೀವು ನಿಮ್ಮ ಶಿಶುಗೆ ಆಹಾರ ತಗೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ತರಹದ ಹಲವು ವಿಡಿಯೋಸ್ ನಾನು ಮಾಡ್ತಿರ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ವೆಬ್ಸೈಟ್ ಲಿಂಕ್, ನಮ್ಮ ಬ್ಲಾಗ್ ಲಿಂಕ್ ಎರಡೂ ಕೆಳಗಡೆ ಕೊಟ್ಟಿರ್ತೀನಿ. ದಯವಿಟ್ಟು ಪ್ರಾಡಕ್ಟ್ಸ್ ಚೆಕ್ ಮಾಡಿ. ನಮ್ಮ ಪ್ರಾಡಕ್ಟ್ಸ್ ನಮ್ಮ ಶಾಪಲ್ಲಿ ಅಷ್ಟೇ ಅಲ್ಲ, ಅಮೆಝಾನ್, ಫ್ಲಿಪ್ಕಾರ್ಟ್, ಫಸ್ಟ್ ಕ್ರೈ ಮತ್ತಿತರ ವೆಬ್ಸೈಟ್, ಹೆಸರುವಾಸಿ ವೆಬ್ಸೈಟ್ಗಳಲ್ಲಿ ಅವೈಲೇಬಲ್ ಇದೆ, ಅಲ್ಲಿ ತೊಗೊಳ್ಬಹುದು. ಮತ್ತೆ ಸಿಗುವ. ನಮಸ್ಕಾರ, ಬಾಯ್.